Hi, happy day once again. Welcome to Wayne Academy of Commerce YouTube channel. So this is the third session which I am going to explain the concept of time series analysis. So in these sessions I am concentrating on the second method which comes under time series analysis called semi-average method. So in this sessions you are going to learn how we can able to find the trend line or how we can able to calculate the trend value by using semi-average method. So under this method, for calculating the trend value, we need to be followed the three steps or three stages. So under first stage, we need to be divide the given data into two parts. ಮೀನ್ಸ್ ಈ ಒಂದು ಮೆಥಡಲ್ಲಿ ನಾವು ಡೇಟಾಗಳನ್ನು ಏನು ಕೊಟ್ಟಿರ್ತಾರೆ ಆ ಡೇಟಾಗಳನ್ನು ಎರಡು ಭಾಗವಾಗಿ ಮೊದಲಿಗೆ ಡಿವೈಡ್ ಮಾಡಿಕೊಡ್ಬೇಕಾಗಿ ಬರುತ್ತೆ. ಸೊ ಮೇ ಬಿ ಯು ಕ್ಯಾನ್ ಏಬಲ್ ಟು ಸಿ ದ ಪಾಯಿಂಟ್ಸ್ ಆನ್ ದ ಸ್ಕ್ರೀನ್. ಸೊ ಐ ವಿಲ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ವಿತ್ ದ ಹೆಲ್ಪ್ ಆಫ್ ದಟ್. ಸೊ ಅಂಡರ್ ಫಸ್ಟ್ ಸ್ಟೆಪ್, the given data should divide into two parts, preferably with the equal number of years. ಸೊ ಏನು ಡೇಟಾವನ್ನು ಕೊಟ್ಟಿದ್ದಾರೆ ಆ ಡೇಟಾವನ್ನು ಎರಡು ಭಾಗವಾಗಿ ಡಿವೈಡ್ ಮಾಡಬೇಕಾಗಿ ಬರುತ್ತೆ. ಬಟ್ ಇಲ್ಲಿ ಒಂದು ಕ್ವಶನ್ ರೈಸ್ ಆಗ್ತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ಡೇಟಾ ಅಂತಕ್ಕಂಥದ್ದು ಈವನ್ ನಂಬರ್ ಆಗಿದ್ರೆ ಸೊ ವಿ ಕ್ಯಾನ್ ಏಬಲ್ ಟು ಡಿವೈಡ್ ದಟ್ ಈವನ್ ನಂಬರ್ ಇಂಟು ಟು ಈಕ್ವಲ್ ಪಾರ್ಟ್. ಇಫ್ ಇಟ್ ಇಸ್ ಬಿಲಾಂಗ್ಸ್ ಟು ಓಡ್ ನಂಬರ್ ಆಫ್ ಇಯರ್ಸ್, there will be one question. So how we can able to divide that into a two equal part? If we are going to divide in a equal part, we can able to get some fractional value. Maybe it will be difficult for us to mark on the graph. So therefore, in such a situations, such a situations means in case of odd number of years are given. So in that situations, we needs to be divide the data into a two part by excluding the center year. So we'll come to know when problematic part will comes. So in case of a odd number of year, two equal part can be made simply by ignoring the middle year. ಸೊ ಅಂದರೆ ಮಧ್ಯ ವರ್ಷ ಏನಿದೆ ಆ ಮಧ್ಯದ ವರ್ಷವನ್ನು ಬಿಟ್ಟು ಉಳಿದಂತಹ ವರ್ಷಗಳನ್ನು ಎರಡು ಈಕ್ವಲ್ ಭಾಗವಾಗಿ ಡಿವೈಡ್ ಮಾಡಬೇಕಾಗಿ ಬರುತ್ತೆ. ಯಾವಾಗಪ್ಪ ಅಂತಂದರೆ ಬೆಸ ಸಂಖ್ಯೆಗಳ ಡೇಟಾವನ್ನು ಕೊಟ್ಟಾಗ. ಸಮ ಸಂಖ್ಯೆಗಳ ಡೇಟಾಗಳನ್ನು ಕೊಟ್ಟಿದ್ದಾರೆ ಅಂತ ಬಂದಾಗ ನಾವು ಈಸಿಯಾಗಿ ಎರಡು ಭಾಗವಾಗಿ ಡಿವೈಡ್ ಮಾಡಬೇಕು. ಸೊ ಸಮ ಸಂಖ್ಯೆಗಳು ಅಂತ ಬಂದಾಗ ಫಾರ್ ಎಕ್ಸಾಂಪಲ್ 6 ವರ್ಷಗಳ ಡೇಟಾವನ್ನು ಕೊಟ್ಟಿದ್ದಾರೆ ಅಂತ ಬಂದಾಗ ಆ 6 ವರ್ಷವನ್ನು ಮೊದಲನೇ 3 ವರ್ಷವನ್ನು ಒಂದು ಭಾಗವಾಗಿ ಟ್ರೀಟ್ ಮಾಡ್ತೇವೆ, ನಂತರದಲ್ಲಿ ಬರತಕ್ಕಂತಹ 3 ವರ್ಷಗಳನ್ನು ಮತ್ತೊಂದು ಭಾಗವಾಗಿ ಟ್ರೀಟ್ ಮಾಡ್ತೇವೆ. ಅದೇ ಒಂದು ವೇಳೆ 8 ವರ್ಷಗಳ ಡೇಟಾವನ್ನು ಕೊಟ್ಟಿದ್ದಾರೆ ಅಂತ ಬಂದಾಗ ಸೊ ಮೊದಲ 4 ವರ್ಷಗಳ ಡೇಟಾವನ್ನು ಫಸ್ಟ್ ಪಾರ್ಟ್ ಆಗಿ ಟ್ರೀಟ್ ಮಾಡ್ತೇವೆ, ನಂತರದ 4 ವರ್ಷಗಳ ಡೇಟಾವನ್ನು ಸೆಕೆಂಡ್ ಪಾರ್ಟ್ ಆಗಿ ಟ್ರೀಟ್ ಮಾಡ್ತೇವೆ. ಸೊ ಈ ರೀತಿಯಲ್ಲಿ 10 ವರ್ಷ ಇದೆ ಅಂತ ಬಂದಾಗ 5 ಇಯರ್ಸ್ ಡಿವೈಡ್ ಮಾಡ್ಬೋದಾಗಿ ಬರುತ್ತೆ. 12 ಇಯರ್ಸ್ ಇತ್ತು ಅಂತ ಬಂದಾಗ ಫಸ್ಟ್ 6 ಇಯರ್ ನೆಕ್ಸ್ಟ್ 6 ಇಯರ್ ಅಂತ ಹೇಳಿ ಡೇಟಾವನ್ನು ಡಿವೈಡ್ ಮಾಡ್ಬೋದಾಗಿ ಬರುತ್ತೆ. ದಟ್ ಮೀನ್ಸ್ ಎರಡು ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡ್ಬೋದು. ಬಟ್ ಬೆಸ ಸಂಖ್ಯೆಗಳ ಮಾಹಿತಿಯನ್ನು ಕೊಟ್ಟಾಗ ಅಂದರೆ 5 ವರ್ಷಗಳ ಮಾಹಿತಿ, 7 ವರ್ಷಗಳ ಮಾಹಿತಿ, 9 ವರ್ಷಗಳ ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾವು ಎರಡು ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡೋದಕ್ಕೆ ಬರೋದಿಲ್ಲ. ಬಿಕಾಸ್ 0.5ಗಳ ವೇರಿಯೇಷನ್ಸ್ ಬರುತ್ತೆ. ಸೊ 0.5 ಅಂತ ಬಂದಾಗ ವರ್ಷದ ಮಧ್ಯಭಾಗದಲ್ಲಿ ನಾವು ವ್ಯಾಲ್ಯೂವನ್ನು ಇಂಡಿಕೇಟ್ ಮಾಡಬೇಕಾಗಿ ಬರುತ್ತೆ. ಸೊ ಅದು ಕಷ್ಟಕರ ಆಗೋದ್ರಿಂದ ಅಥವಾ ನಾವು ಟ್ರೆಂಡ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಸರಿಯಾದಂಥ ರೀತಿಯಲ್ಲಿ
ಇಲ್ಲದೇ ಇರೋದ್ರಿಂದ ಸೊ ನಾವೇನು ಮಾಡ್ತೀವಪ್ಪ ಅಂತಂದರೆ ಬೆಸ ಸಂಖ್ಯೆಗಳ ಮಾಹಿತಿಯನ್ನು ಕೊಟ್ಟಾಗ ಸೊ ಅಂದರೆ 5 ವರ್ಷ 7 ವರ್ಷ 9 ವರ್ಷ 11 ವರ್ಷ ಈ ರೀತಿಯಲ್ಲಿ ಬೆಸ ಸಂಖ್ಯೆಗಳ ಮಾಹಿತಿ ಇತ್ತು ಅಂತ ಬಂದಾಗ ಮಧ್ಯದ ವರ್ಷ ಏನಿದೆ ಆ ಮಧ್ಯದ ವರ್ಷವನ್ನು ಬಿಟ್ಟು ಉಳಿದಂತಹ ಡೇಟಾಗಳನ್ನು 2 ಭಾಗವಾಗಿ ಡಿವೈಡ್ ಮಾಡ್ಕೊಳ್ತೇವೆ. ಸೊ ಅಂದರೆ 5 ವರ್ಷಗಳ ಡೇಟಾವನ್ನು ಕೊಟ್ಟಿದ್ದಾರೆ ಅಂತ ಬಂದರೆ 5 ವರ್ಷಗಳಲ್ಲಿ ಮೊದಲ 2 ವರ್ಷವನ್ನು ಒಂದು ಭಾಗವಾಗಿ ಟ್ರೀಟ್ ಮಾಡ್ತೇವೆ. 3ನೇ ವರ್ಷವನ್ನು ನಾವು ಎಕ್ಸ್ಕ್ಲೂಡ್ ಮಾಡ್ತೇವೆ. 4 ಮತ್ತು 5ನೇ ವರ್ಷದ ಮಾಹಿತಿ ಏನಿದೆ ಅದನ್ನು ನಾವು ಮತ್ತೊಂದು ಭಾಗವಾಗಿ ಟ್ರೀಟ್ ಮಾಡ್ತೇವೆ. ಸೊ ಅಂದರೆ ಫಸ್ಟ್ 2 ಇಯರ್ಸ್ ಒಂದು ಪಾರ್ಟ್ ಆಯಿತು, ಲಾಸ್ಟ್ 2 ಇಯರ್ಸ್ ಒಂದು ಪಾರ್ಟ್ ಆಯಿತು, ಸೆಂಟ್ರಲ್ ಇಯರ್ ಎಕ್ಸ್ಕ್ಲೂಡ್ ಆಯಿತು ಅಥವಾ ಇಗ್ನೋರ್ ಆಯಿತು. ಅದೇ ರೀತಿಯಲ್ಲಿ 7 ಇಯರ್ಸ್ ಡೇಟಾವನ್ನು ಕೊಟ್ಟಿದ್ದಾರೆ ಅಂತ ಬಂದಾಗ ಆ 7 ಇಯರ್ಸ್ ಡೇಟಾವನ್ನು ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಮೊದಲ 3 ವರ್ಷಗಳ ಡೇಟಾವನ್ನು ಒಂದು ಭಾಗವಾಗಿ ಡಿವೈಡ್ ಮಾಡ್ಕೊಳ್ತೇವೆ. ಕೊನೆಯ 3 ವರ್ಷಗಳ ಡೇಟಾವನ್ನು ಮತ್ತೊಂದು ಭಾಗವಾಗಿ ಡಿವೈಡ್ ಮಾಡ್ಕೊಳ್ತೇವೆ. ಮಧ್ಯದಲ್ಲಿ ಬರತಕ್ಕಂತಹ ಅಂದರೆ 4ನೇ ವರ್ಷದ ಡೇಟಾ ಏನಿದೆ ಅದನ್ನು ನಾವು ಇಗ್ನೋರ್ ಮಾಡಬೇಕಾಗಿ ಬರುತ್ತೆ. ಸೊ ಏನಕ್ಕಪ್ಪ ಅಂತಂದರೆ ಫಾರ್ ಕ್ಯಾಲ್ಕುಲೇಟಿಂಗ್ ಸೆಮಿ ಅವರೇಜಸ್. ಸೊ ಸೆಮಿ ಅವರೇಜಸನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಸೆಂಟರ್ ವ್ಯಾಲ್ಯೂ ಏನಿರುತ್ತೆ ಆ ವ್ಯಾಲ್ಯೂವನ್ನು ಎಕ್ಸ್ಕ್ಲೂಡ್ ಮಾಡಬೇಕು. ಅದೇ ರೀತಿಯಲ್ಲಿ 9 ವರ್ಷಗಳ ಡೇಟಾವನ್ನು ಕೊಟ್ಟಿದ್ದಾರೆ ಅಂತ ಬಂದಾಗ ಮೊದಲ 4 ವರ್ಷ ಒಂದು ಭಾಗ ಆಗುತ್ತೆ, ಕೊನೆಯ 4 ವರ್ಷ ಮತ್ತೊಂದು ಭಾಗ ಆಗುತ್ತೆ. ಸೆಂಟರಲ್ಲಿ ಇರ್ತಕ್ಕಂತಹ ಮಧ್ಯದ ವರ್ಷ ಏನಿದೆ ಅದನ್ನು ನಾವು ಇಗ್ನೋರ್ ಮಾಡಬೇಕಾಗಿ ಬರುತ್ತೆ. ಸೊ ಈ ರೀತಿಯಲ್ಲಿ ಫಸ್ಟ್ ಸ್ಟೆಪ್ ಅಂತ ಬಂದಾಗ ಸೆಮಿ ಅವರೇಜಸ್ ಮೆಥಡಲ್ಲಿ ಫಸ್ಟ್ ಸ್ಟೆಪ್ ಅಂತ ಬಂದಾಗ ವಿ ನೀಡ್ಸ್ ಟು ಬಿ ಡಿವೈಡ್ ದ ಗಿವನ್ ಡೇಟಾ ಇಂಟು 2 ಈಕ್ವಲ್ ಪಾರ್ಟ್. So after dividing the data, so next we need to be calculate averages for each data. That means each part. ಅಂದರೆ ಕೊಟ್ಟಿರ್ತಕ್ಕಂತಹ ಮಾಹಿತಿಯನ್ನು 2 ಭಾಗವಾಗಿ ಡಿವೈಡ್ ಮಾಡಿದ ನಂತರ 2ನೇ ಹಂತದಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಮೊದಲನೇ ಭಾಗ 2ನೇ ಭಾಗ ಏನಿದೆ ಅವುಗಳಿಗೆ ಸಂಬಂಧಪಟ್ಟಂತೆ ಸೆಪರೇಟ್ ಆಗಿ ಸರಾಸರಿ ವ್ಯಾಲ್ಯೂವನ್ನು ನಂಬರನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ. ಸೊ ಅಂದರೆ ಫಾರ್ ಎಕ್ಸಾಂಪಲ್ 4 ವರ್ಷಗಳ ಡೇಟಾವನ್ನು ಕೊಟ್ಟಿದ್ದಾರೆ ಅಂತ ಬಂದಾಗ ನಾವೇನು ಮಾಡ್ತೀವಿ, ಮೊದಲ 2 ವರ್ಷವನ್ನು ಒಂದು ಭಾಗವಾಗಿ ಡಿವೈಡ್ ಮಾಡ್ತೀವಿ, ನಂತರದ 2 ವರ್ಷಗಳನ್ನು ಮತ್ತೊಂದು ಭಾಗವಾಗಿ ಡಿವೈಡ್ ಮಾಡ್ತೀವಿ. ಸೊ ಮೊದಲನೇ ವರ್ಷದಲ್ಲಿ ಏನು ವ್ಯಾಲ್ಯೂಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಆ್ಯಡಪ್ ಅನ್ನು ಮಾಡಿ ಡಿವೈಡೆಡ್ ಬೈ 2 ಅಂತ ಮಾಡಿದ್ರೆ ನಮಗೆ ಫಸ್ಟ್ ಪಾರ್ಟ್ನ ಅವರೇಜ್ ವ್ಯಾಲ್ಯೂ ಅಂತಕ್ಕಂಥದ್ದು ಸಿಗುತ್ತೆ. ಅದೇ ರೀತಿಯಲ್ಲಿ ಸೆಕೆಂಡ್ ಪಾರ್ಟ್ ಏನಿದೆ ಅಂದರೆ 3rd ಮತ್ತು 4th ಇಯರ್ ವ್ಯಾಲ್ಯೂಗಳು ಏನಿದೆ ಆ 3rd ಇಯರ್ ಮತ್ತು 4th ಇಯರ್ ವ್ಯಾಲ್ಯೂಗಳನ್ನು ಆ್ಯಡಪ್ಪನ್ನು ಮಾಡಿ ಡಿವೈಡೆಡ್ ಬೈ 2 ಅಂತ ಮಾಡಿದಾಗ ನಮಗೆ ಒಂದು ಅವರೇಜ್ ವ್ಯಾಲ್ಯೂ ಅಂತಕ್ಕಂಥದ್ದು ಸಿಗುತ್ತೆ. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಪಾರ್ಟಿಗೂ ಕೂಡ ನಾವೇನು ಮಾಡಬೇಕಾಗಿ ಬರುತ್ತಪ್ಪ ಅಂದರೆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಗಳನ್ನು ಆ್ಯಡಪ್ ಮಾಡಿ ಸರಾಸರಿಯನ್ನು ಫೈಂಡ್ ಔಟ್ ಮಾಡಬೇಕಾಗಿ ಬರುತ್ತೆ. ಸೊ ಒಂದು ವೇಳೆ ನಮ್ಮ ಬಳಿಯಲ್ಲಿ 6 ಇಯರ್ಸ್ ಇನ್ಫಾರ್ಮೇಷನ್ಸ್ ಇದೆ ಅಂತ ಬಂದಾಗ 6 ವರ್ಷಗಳ ಮಾಹಿತಿ ಇದೆ ಅಂತ ಬಂದಾಗ ಸೊ ಆಗ ನಾವೇನು ಮಾಡ್ತೀವಿ, ಮೊದಲನೇ 3 ವರ್ಷದ ಡೇಟಾವನ್ನು ಒಂದು ಭಾಗವಾಗಿ ಡಿವೈಡ್ ಮಾಡ್ತೀವಿ, ನಂತರದ 3 ವರ್ಷಗಳ ಡೇಟಾವನ್ನು ಮತ್ತೊಂದು ಭಾಗವಾಗಿ ಡಿವೈಡ್ ಮಾಡ್ತೀವಿ. ಸೊ ನಾವಿಲ್ಲಿ ಮೊದಲ 3 ವರ್ಷಗಳ ವ್ಯಾಲ್ಯೂಗಳನ್ನು ಆ್ಯಡಪ್ಪನ್ನು ಮಾಡಿ ಆ 3 ವರ್ಷಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಅವರೇಜಸನ್ನು ಫೈಂಡ್ ಔಟ್ ಮಾಡಬೇಕಾಗಿ ಬರುತ್ತೆ. ದಟ್ ಮೀನ್ಸ್ ಮೊದಲ 3 ವರ್ಷಗಳನ್ನು ಆ್ಯಡಪ್ಪನ್ನು ಮಾಡ್ಕೊಳ್ತೀವಿ, ಡಿವೈಡೆಡ್ ಬೈ 3 ಅಂತ ಮಾಡಿದಾಗ ಫಸ್ಟ್ ಪಾರ್ಟಿನ ಅವರೇಜ್ ವ್ಯಾಲ್ಯೂ ಸಿಗುತ್ತೆ. ಸೊ ಸೆಕೆಂಡ್ ಪಾರ್ಟಲ್ಲೂ ಕೂಡ 3 ಇಯರ್ಸ್ ಇನ್ಫಾರ್ಮೇಷನ್ಸ್ ಇರುತ್ತೆ, ಆ 3 ಇಯರ್ಸ್ ಇನ್ಫಾರ್ಮೇಷನ್ಸನ್ನು ಆ್ಯಡಪ್ಪನ್ನು ಮಾಡ್ಕೊಳ್ತೀವಿ, ಡಿವೈಡೆಡ್ ಬೈ 3 ಅಂತ ಮಾಡಿದಾಗ ನಮಗೆ ಅವರೇಜ್ ವ್ಯಾಲ್ಯೂ ಅಂತಕ್ಕಂಥದ್ದು ಸಿಗುತ್ತೆ. ಸೊ ನಾವಿಲ್ಲಿ ಎಷ್ಟು ವರ್ಷಗಳ ವ್ಯಾಲ್ಯೂಗಳನ್ನು ಆ್ಯಡಪ್ಪನ್ನು ಮಾಡ್ಕೊಳ್ತೀವಿ, ಕೂಡ್ಕೊಳ್ತೇವೆ, ಆ ಕೂಡಿಕೊಳ್ತಕ್ಕಂತಹ ವರ್ಷಗಳಿಂದ ನಾವು ಮತ್ತೆ ಅದನ್ನು ಡಿವೈಡ್ ಮಾಡೋದ್ರಿಂದ ನಮಗೆ ಸರಾಸರಿ ವ್ಯಾಲ್ಯೂ ಅಂತ ಸಿಗುತ್ತೆ. ಸೊ 2 ವರ್ಷಗಳನ್ನು ಆ್ಯಡಪ್ ಮಾಡಿಕೊಂಡ್ರೆ ಡಿವೈಡೆಡ್ ಬೈ 2 ಮಾಡ್ತೀವಿ, 3 ವರ್ಷಗಳ ವ್ಯಾಲ್ಯೂವನ್ನು ಆ್ಯಡಪ್ಪನ್ನು ಮಾಡ್ಕೊಳ್ತೀವಿ ಅಂದರೆ ಡಿವೈಡೆಡ್ ಬೈ 3 ಅಂತ ಮಾಡ್ಕೊಳ್ತೀವಿ, 4 ವರ್ಷಗಳ ವ್ಯಾಲ್ಯೂಗಳನ್ನು ಆ್ಯಡಪ್ ಮಾಡ್ಕೊಳ್ತೀವಿ ಅಂತ ಬಂದಾಗ ಡಿವೈಡೆಡ್ ಬೈ 4 ಅಂತ ಮಾಡ್ತೀವಿ, 5 ವರ್ಷಗಳ ವ್ಯಾಲ್ಯೂಗಳನ್ನು ಆ್ಯಡಪ್ಪನ್ನು ಮಾಡಿ ಅದರ ಸರಾಸರಿಯನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಬಂದಾಗ ಡಿವೈಡೆಡ್ ಬೈ 5 ಅಂತ ಮಾಡಬೇಕಾಗಿ ಬರುತ್ತೆ. ಸೊ ಈ ರೀತಿಯಲ್ಲಿ ಡಿಪೆಂಡಿಂಗ್ ಅಪಾನ್ ದ ಪ್ರಾಬ್ಲಮ್ ನಾವು ಸರಾಸರಿಯನ್ನು ಫೈಂಡ್ ಔಟನ್ನು ಮಾಡಿಕೊಳ್ಬೇಕು. ಎಲ್ಲಿ 2ನೇ ಹಂತದಲ್ಲಿ. ಸೊ ಮೊದಲನೇ ಹಂತದಲ್ಲಿ ನಾವೇನು ಮಾಡ್ತೀವಿ, ಸೊ ವಿ ಆರ್ ಗೋಯಿಂಗ್ ಟು
ಸೊ ಮೊದಲನೇ ಹಂತದಲ್ಲಿ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಡಿವೈಡ್ ದ ಗಿವನ್ ಡೇಟಾ ಇಂಟು ಟು ಈಕ್ವಲ್ ಪಾರ್ಟ್. ಅಂಡ್ second step, we are going to calculate the averages for each part. Then in third step, ಸೆಮಿ ಅವರೇಜಸನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ ನಂತರದಲ್ಲಿ ಅಥವಾ ಪ್ರತಿ ಭಾಗದ ಅವರೇಜಸನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ ನಂತರದಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ, ವಿ ಆರ್ ಗೋಯಿಂಗ್ ಟು ಡ್ರಾ ಎ ಗ್ರಾಫ್ ಬೈ ಯೂಸಿಂಗ್ ಆ್ಯಕ್ಚುಯಲ್ ವ್ಯಾಲ್ಯೂಸ್ ವಿಚ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ ಅಥವಾ ವಿಚ್ ವಾಸ್ ಗಿವನ್ ಇನ್ ದ ಪ್ರಾಬ್ಲಮ್. ಏನು ಪ್ರಾಬ್ಲಮಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಆ ಮಾಹಿತಿಗಳನ್ನು ಬಳಕೆ ಮಾಡಿಕೊಂಡು ಗ್ರಾಫನ್ನು, ಆ್ಯಕ್ಚುಯಲ್ ಗ್ರಾಫನ್ನು ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ಸೊ ಪ್ರಿಪೇರ್ ಮಾಡಿದ ನಂತರದಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ, ನಾವು ಏನು ಅವರೇಜಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ಆ ಅವರೇಜಸ್ಸನ್ನು ಆ ಗ್ರಾಫಿನ ಮೇಲೆ ಇಂಡಿಕೇಟ್ ಮಾಡಿಕೊಂಡು ಆ ಅವರೇಜ್ ವ್ಯಾಲ್ಯೂ ಇಂಟರ್ಸೆಕ್ಟ್ ಆಗೋ ರೀತಿಯಲ್ಲಿ ಒಂದು ಲೈನನ್ನು ಡ್ರಾ ಮಾಡಬೇಕಾಗಿ ಬರುತ್ತೆ. ಏನು ಆ್ಯಕ್ಚುಯಲ್ ವ್ಯಾಲ್ಯೂ ಇತ್ತು ಆ ಆ್ಯಕ್ಚುಯಲ್ ವ್ಯಾಲ್ಯೂವಿನ ಸಹಾಯದಿಂದ ಲೈನನ್ನು ಏನು ಡ್ರಾ ಮಾಡಿರ್ತೀವಿ, ಆ ಡ್ರಾ ಆಗಿರ್ತಕ್ಕಂಥ ಲೈನಿನ ಮೇಲೆ ಸರಾಸರಿ ವ್ಯಾಲ್ಯೂಗಳನ್ನು ರೆಕಾರ್ಡಿಂಗನ್ನು ಹಾಕ್ಕೊಂಡು ಅವುಗಳನ್ನು ನಾವು ಇಂಟರ್ಸೆಕ್ಟ್ ಮಾಡ್ಕೊಳ್ತೀವಿ. ಸೊ ಇಂಟರ್ಸೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಮತ್ತೊಂದು ಲೈನ್ ಕಂಡು ಬರುತ್ತೆ. ಆ ಲೈನನ್ನು ನಾವಿಲ್ಲಿ ಅಥವಾ ಈ ಒಂದು ಮೆಥಡಲ್ಲಿ ಟ್ರೆಂಡ್ ಲೈನ್ ಅಂತ ಹೇಳಿ ಟ್ರೀಟ್ ಮಾಡಬೇಕಾಗಿ ಬರುತ್ತೆ. ಸೊ ಅದನ್ನು ನಾವಿಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ಹೇಳ್ತಾರೆ, ಈಚ್ ಪಾಯಿಂಟ್ ಪ್ಲಾಟೆಡ್ ಅಟ್ ದ ಮಿಡ್ ಪಾಯಿಂಟ್ ಆಫ್ ದ ಕ್ಲಾಸ್ and then 2 points are joined by a straight line which gives required trend line ಅಂತ ಹೇಳ್ತಾರೆ. ಸೊ ಏನು ಜಾಯಿಂಟನ್ನು ಮಾಡ್ಕೊಳ್ತೀವಿ ಆ ಸರಾಸರಿಗಳನ್ನು, ಅದನ್ನು ನಾವಿಲ್ಲಿ ಟ್ರೆಂಡ್ ಲೈನ್ ಅಂತೇಳಿ ಕರಿತೀವಿ. ಸೊ ಈ ರೀತಿಯಲ್ಲಿ 3 ಹಂತಗಳಲ್ಲಿ ನಾವೇನು ಮಾಡ್ಕೊಳ್ತೀವಪ್ಪ ಅಂತಂದರೆ, ಒಂದು ಟ್ರೆಂಡ್ ವ್ಯಾಲ್ಯೂವನ್ನು ಈ ಒಂದು ಸೆಮಿ ಅವರೇಜ್ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದಾಗಿ ಬರುತ್ತೆ. ಸೊ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಇದೇ ಒಂದು ಸೆಷನ್ಸಲ್ಲಿ ಪ್ರಾಬ್ಲಮನ್ನು ಎಕ್ಸ್ಪ್ಲೈನ್ ಮಾಡೋದ್ರ ಮುಖಾಂತರವಾಗಿ ನಿಮಗೆ ತಿಳಿಸಿಕೊಡ್ತೇನೆ. ಸೊ ಇಲ್ಲೂ ಕೂಡ ಅಷ್ಟೇ, ನಾನು ಏನು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತೇನೆ ಆ ಇನ್ಸ್ಟ್ರಕ್ಷನ್ಸನ್ನು ನೀವು ಫಾಲೋ ಆಗೋದ್ರ ಮುಖಾಂತರವಾಗಿ ಒಂದು ಹಾಳೆಯ ಮೇಲೆ ಅಥವಾ ಒಂದು ಗ್ರಾಫ್ ಶೀಟ್ನ ಮೇಲೆ ನೀವು ಕೂಡ ನನ್ನ ಜೊತೆಯಲ್ಲೇ ಆನ್ಸರನ್ನು ಮಾಡೋದ್ರಿಂದ ನೀವು ಸರಿಯಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೋದಾಗಿ ಬರುತ್ತೆ. ಸೊ ವಿ ವಿಲ್ ಗೋ ಟು ಡಿಸ್ಕಸ್ ದ ಪ್ರಾಬ್ಲಮೆಟಿಕ್ ಪಾರ್ಟ್. ಸೊ ಹಿಯರ್ ಈಸ್ ದ ಫಸ್ಟ್ ಕ್ವಶನ್ ಇನ್ ರೆಸ್ಪೆಕ್ಟ್ ಟು ಸೆಮಿ ಅವರೇಜ್ ಮೆಥಡ್. So in this method there are some informations regarding sales activity. So it is given in units, 1000 units. In a particular company in 2013 there is a sales activity of 102 units or 102,000 units. In 2014 they will be having some sales activity 15, 16, 17, 18, 19. So there are different sales activity in different years. So by using these data, we need to be find out a trend line by using semi-average method. So ಈ ಡೇಟಾವನ್ನು ಯೂಸ್ ಮಾಡಿಕೊಂಡು ಸೆಮಿ ಅವರೇಜ್ ಮೆಥಡ್ನ ಅಂಡರಲ್ಲಿ ಒಂದು ಟ್ರೆಂಡ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ. ಸೊ ಈ ರೀತಿಯ ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ ಅಂತ ಬಂದಾಗ ಸೆಮಿ ಅವರೇಜ್ ಮೆಥಡಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ, ಮೊದಲಿಗೆ ಕೊಟ್ಟಿರ್ತಕ್ಕಂಥ ಡೇಟಾವನ್ನು ರೆಕಾರ್ಡಿಂಗನ್ನು ಹಾಕಬೇಕಾಗಿ ಬರುತ್ತೆ. ಸೊ ರೆಕಾರ್ಡಿಂಗನ್ನು ಹಾಕಿದ ನಂತರದಲ್ಲಿ ಏನು ಡೇಟಾವನ್ನು ಕೊಟ್ಟಿದ್ದಾರೆ ಆ ಡೇಟಾವನ್ನು ನಾವೀಗಾಗಲೇ ಮೊದಲನೇ ಇದಕ್ಕಿಂತ ಮುಂಚಿತವಾಗಿ ಹೇಳಿರೋ ರೀತಿಯಲ್ಲಿ ಮೊದಲಿಗೆ ಕೊಟ್ಟಿರ್ತಕ್ಕಂಥ ಡೇಟಾವನ್ನು 2 ಭಾಗವಾಗಿ ಡಿವೈಡ್ ಮಾಡಬೇಕು. ಸೊ 2 ಭಾಗವಾಗಿ ಡಿವೈಡ್ ಮಾಡಬೇಕು ಅಂತ ಬಂದರೆ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಡೇಟಾ ಈವನ್ ನಂಬರ್ಸ್ಗೆ ಸಂಬಂಧಪಟ್ಟಿದೆಯಾ, ಓಡ್ ನಂಬರ್ಸ್ಗೆ ಸಂಬಂಧಪಟ್ಟಿದೆಯಾ ಅಂತಕ್ಕಂಥದ್ದನ್ನು ಮೊದಲಿಗೆ ಅಬ್ಸರ್ವೇಷನ್ ಮಾಡಬೇಕಾಗಿ ಬರುತ್ತೆ. ಸೊ ಈವನ್ ನಂಬರ್ ಆಗಿತ್ತು ಅಂತಂದರೆ ವಿ ಕ್ಯಾನ್ ಏಬಲ್ ಟು ಡಿವೈಡ್ ಟು ಈಕ್ವಲ್ ಪಾರ್ಟ್. ಅದರ್ವೈಸ್ ಇಫ್ ಇಟ್ ಈಸ್ ಬಿಲಾಂಗ್ಸ್ ಟು ದ ಓಲ್ಡ್ ನಂಬರ್ ಆಫ್ ಡೇಟಾ ದೆನ್ ವಿ ನೀಡ್ಸ್ ಟು ಬಿ ಎಕ್ಸ್ಕ್ಲೂಡ್ ದ ಸೆಂಟರ್ ವ್ಯಾಲ್ಯೂ. ಸೊ ಮಧ್ಯದಲ್ಲಿ ಬರತಕ್ಕಂತಹ 1 ವರ್ಷವನ್ನು ಬಿಡಬೇಕಾಗಿ ಬರುತ್ತೆ. ಸೊ ಅದರಿಂದ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಅಂತ ಬಂದಾಗ 13, 14, 15, 16, 17, 18 and 19. ದಟ್ ಮೀನ್ಸ್ 7 years ಡೇಟಾವನ್ನು ಕೊಟ್ಟಿದ್ದಾರೆ. ಸೊ 7 years ಅಂತ ಬಂದಾಗ ಬಿಲಾಂಗ್ಸ್ ಟು ಓಲ್ಡ್ ಡೇಟಾ, ಬೆಸ ಸಂಖ್ಯೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಡೇಟಾ ಆಗಿದೆ. ಸೊ ಬೆಸ ಸಂಖ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಡೇಟಾ ಆಗಿರೋದ್ರಿಂದ ಮಧ್ಯದ 1 ವರ್ಷವನ್ನು ಬಿಟ್ಟು, ಸೊ ಅಂದರೆ ನೀವು ಇಲ್ಲಿ ಅಬ್ಸರ್ವೇಷನ್ ಮಾಡ್ತಾ ಇರ್ಬೋದು, ಕ್ರಸರ್ ಪಾಯಿಂಟ್ ಮೂವ್ಮೆಂಟ್ ಆಗ್ತಾ ಇದೆ. 2016 ಏನಾಗಿದೆ,
ಸೊ ಅದು ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ವರ್ಷ. ಮೊದಲ 3 ವರ್ಷಗಳನ್ನು ಒಂದು ಭಾಗವಾಗಿ ಡಿವೈಡ್ ಮಾಡ್ಕೊಳ್ತೀವಿ, ಕೊನೆಯ 3 ವರ್ಷಗಳನ್ನು ಮತ್ತೊಂದು ಭಾಗವಾಗಿ ಡಿವೈಡ್ ಮಾಡ್ಕೊಳ್ತೀವಿ. ಬಟ್ ಸೆಂಟರಲ್ಲಿ ಇರತಕ್ಕಂತಹ 2016 ವ್ಯಾಲ್ಯೂ ಏನಿದೆ ಅದನ್ನು ನಾವಿಲ್ಲಿ ಕನ್ಸಿಡರೇಷನ್ ತೆಗೆದುಕೊಳ್ಳೋದಿಲ್ಲ. ಏನಕ್ಕಪ್ಪ ಅಂತಂದರೆ ಅವರೇಜಸನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಉದ್ದೇಶಕ್ಕೋಸ್ಕರ. ಸೊ ಅದರಿಂದ ಇಲ್ಲಿ ಫಸ್ಟ್ 3 ಇಯರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಲ್ಯೂ ಇದೆ. ಫಸ್ಟ್ ಇಯರಲ್ಲಿ 102 ಯೂನಿಟ್ಸ್ ಪ್ರೊಡ್ಯೂಸ್ ಆಗಿದೆ, 2014 105 ಯೂನಿಟ್ಸ್ ಪ್ರೊಡ್ಯೂಸ್ ಆಗಿದೆ, ಸೇಲ್ ಆಗಿದೆ 2015 114 ಯೂನಿಟ್ಸ್ ಅಷ್ಟು ಸೇಲ್ ಆಗಿದೆ. ಸೊ ಇವುಗಳನ್ನು ನಾವು ಏನು ಮಾಡಬೇಕಾಗಿ ಬರುತ್ತಪ್ಪ ಅಂದರೆ ಆ್ಯಡಪ್ಪನ್ನು ಮಾಡಬೇಕಾಗಿ ಬರುತ್ತೆ. ಸೊ ಡೇಟಾವನ್ನು ಡಿವೈಡ್ ಮಾಡ್ಕೊಳ್ತೀವಿ. ಡಿವೈಡ್ ಮಾಡಿದ ನಂತರ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಆ ಭಾಗ ನಾವು 3 ವರ್ಷಗಳನ್ನು ಏನು ಡಿವೈಡ್ ಮಾಡ್ಕೊಂಡಿದ್ದೇವೆ ಅದರ ವ್ಯಾಲ್ಯೂಗಳನ್ನು ಆ್ಯಡಪ್ಪನ್ನು ಮಾಡಿಕೊಂಡು ಡಿವೈಡೆಡ್ ಬೈ 3 ಅಂತ ಮಾಡಿದ್ರೆ ನಮಗೆ ಆವ್ರೇಜ್ ವ್ಯಾಲ್ಯೂ ಅಂತಕ್ಕಂಥದ್ದು ಸಿಗುತ್ತೆ. ಸೊ ಇದನ್ನು ನಾವಿಲ್ಲಿ ಸ್ಟೆಪ್ 2 ಅಂತ ಕರಿತೀವಿ. ಸೊ ಸ್ಟೆಪ್ 2 ಅಲ್ಲಿ ನಾವು ಅವರೇಜಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ. ಸ್ಟೆಪ್ 1 ಡೇಟಾವನ್ನು 2 ಪಾರ್ಟಿಗೆ ಡಿವೈಡ್ ಮಾಡ್ತೀವಿ. ಸ್ಟೆಪ್ 2 ಅಲ್ಲಿ ಆ ಈಕ್ವಲ್ ಪಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಡೇಟಾದ ಅವರೇಜಸನ್ನು ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ 102 + 105 + 114 ಅಂತ ಮಾಡಿದಾಗ 321 ಅಂತ ಬರುತ್ತೆ. ಸೊ 321 ಡಿವೈಡೆಡ್ ಬೈ 3 ಅಂತ ಮಾಡಿಕೊಂಡ್ರೆ ನಮಗೆ 107 ಅಂತಕ್ಕಂಥದ್ದು ಫಸ್ಟ್ ಪಾರ್ಟಿನ ಅವರೇಜ್ ವ್ಯಾಲ್ಯೂ ಅಂತಕ್ಕಂಥದ್ದು ಗೊತ್ತಾಗುತ್ತೆ. So in the same way, we need to calculate the average for second part. So second part means for the year 2017, 18 and 19. So first we need to add these 3-year sales activities information. That means 108 plus 116 plus 112. So we will going to get the total of 336. We need to divide this value with the number 3 and we are going to get 112 as the average value for second part. So first part average value is 107 and second part average value is 112. So by using these informations under third step we are going to draw a graph. So that is here. So ಮೂರನೇ ಹಂತದಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಗ್ರಾಫನ್ನು ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಗ್ರಾಫನ್ನು ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡ್ಕೊಳ್ತೀವಪ್ಪ ಅಂತಂದರೆ ಫಸ್ಟ್ ಏನು ಆ್ಯಕ್ಚುಯಲ್ ವ್ಯಾಲ್ಯೂಗಳನ್ನು ಕೊಟ್ಟಿದ್ದಾರೆ ಅಂದರೆ ಸೇಲ್ಸ್ ಯೂನಿಟನ್ನು ಕೊಟ್ಟಿದ್ದಾರೆ, ಆ ಸೇಲ್ಸ್ ಯೂನಿಟ್ಗಳು ಏನಿದೆ ಅವುಗಳನ್ನು ನಾವು ಗ್ರಾಫಿನ ಮೇಲೆ ಮಾರ್ಕನ್ನು ಮಾಡ್ಕೊಳ್ಬೇಕಾಗಿ ಬರುತ್ತೆ. ಸೊ ಅಂದರೆ 2013ರಲ್ಲಿ ಎಷ್ಟು ಸೇಲ್ಸ್ ಆಗಿದೆ, 2014ರಲ್ಲಿ ಎಷ್ಟು ಸೇಲ್ಸ್ ಆಗಿದೆ, 15ರಲ್ಲಿ ಎಷ್ಟು ಸೇಲ್ಸ್ ಆಗಿದೆ, 16ರಲ್ಲಿ ಎಷ್ಟು ಸೇಲ್ಸ್ ಆಗಿದೆ, ಈ ರೀತಿಯಲ್ಲಿ ಕೊನೆಯ ವರ್ಷ 2019ವರೆಗೂ ಕೂಡ ಎಷ್ಟು ಸೇಲ್ಸ್ ಆಗಿದೆ, ಆ ಸೇಲ್ಸ್ ಆಗಿರ್ತಕ್ಕಂತಹ ವ್ಯಾಲ್ಯೂಗಳನ್ನು ಮಾರ್ಕೌಟನ್ನು ಮಾಡ್ಕೊಳ್ತೀವಿ. ಮಾರ್ಕೌಟನ್ನು ಮಾಡಿದ ನಂತರದಲ್ಲಿ ಆ ವ್ಯಾಲ್ಯೂಗಳನ್ನು ಇಂಟರ್ಸೆಕ್ಟ್ ಮಾಡ್ತೀವಿ. ಸೊ ಅಂದರೆ ಜಾಯಿನ್ ಆಗೋ ರೀತಿಯಲ್ಲಿ ಒಂದು ಲೈನನ್ನು ಡ್ರಾ ಮಾಡಬೇಕಾಗಿ ಬರುತ್ತೆ. ಸೊ ಲೈನನ್ನು ಡ್ರಾ ಏನು ಮಾಡ್ತೀವಿ ಅದನ್ನು ನಾವಿಲ್ಲಿ ಆ್ಯಕ್ಚುಯಲ್ ಲೈನ್ ಅಂತೇಳಿ ಕರಿತೀವಿ. ಸೊ ಈ ಆ್ಯಕ್ಚುಯಲ್ ಲೈನನ್ನು ಡ್ರಾ ಮಾಡಿದ ನಂತರದಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ನಾವು ಏನು ಸೆಮಿ ಅವರೇಜಸನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಅಂದರೆ ಫಸ್ಟ್ ಪಾರ್ಟಲ್ಲಿ 107 ಇತ್ತು, ಸೆಕೆಂಡ್ ಪಾರ್ಟಲ್ಲಿ 112 ಅಂತಕ್ಕಂಥದ್ದು ನಮಗೆ ಅವರೇಜಸ್ ಬಂದಿತ್ತು. 107 ಮತ್ತು 112 ನಾವು ಮಾರ್ಕೌಟ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಸೊ ಯಾವ ವರ್ಷಕ್ಕೆ ನಾವು ಮಾರ್ಕೌಟನ್ನು ಮಾಡ್ಕೊಳ್ಬೇಕಾಗಿ ಬರುತ್ತಪ್ಪ ಅಂತಂದರೆ ಆ ಮೊದಲನೇ ಪಾರ್ಟಿನಲ್ಲಿ ಬರತಕ್ಕಂತಹ ಮಧ್ಯದ ವರ್ಷ ಏನಿದೆ, ಸೊ ಅಂದರೆ 2014 ಅಂತ ಆಗುತ್ತೆ. ಸೊ ಫಸ್ಟ್ ಪಾರ್ಟ್ ಅಂತ ಬಂದಾಗ 13, 14, 15 3 ವರ್ಷಗಳು ಇದೆ. ಈ 3 ವರ್ಷಗಳಲ್ಲಿ ಬರತಕ್ಕಂತಹ ಮಧ್ಯದ ಅವಧಿ 2014. ಈ 14ಕ್ಕೆ ಸಂಬಂಧಪಟ್ಟಂತೆ ನಾವು ಅವರೇಜ್ ವ್ಯಾಲ್ಯೂ 107 ಏನಿದೆ ಅದನ್ನು ನಾವು ಮಾರ್ಕೌಟ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ದೆನ್ ಅದೇ ರೀತಿಯಲ್ಲಿ ಸೆಕೆಂಡ್ ಪಾರ್ಟ್ ಅಂತ ಬಂದಾಗ 17, 18, 19 ಇನ್ಫಾರ್ಮೇಷನ್ ಇದೆ. ಅದರ ಮಧ್ಯದ ಭಾಗ ಅಂತ ಬಂದರೆ 2018 ಅಂತಕ್ಕಂಥದ್ದು ಸೆಂಟರ್ ಇಯರ್ ಆಗುತ್ತೆ. ಆ 2018ಗೆ ಆಪೋಸಿಟ್ ಆಗಿ ನಾವು 112 ಈ ಗ್ರಾಫಲ್ಲಿ ಮೆನ್ಷನ್ ಮಾಡಬೇಕಾಗಿ ಬರುತ್ತೆ. ಸೊ ಆ ರೀತಿಯಲ್ಲಿ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಸೊ ನಮಗೆ ಒಂದು ಪಾಯಿಂಟ್ಗಳನ್ನು ನಾವು ಐಡೆಂಟಿಫಿಕೇಶನ್ ಮಾಡ್ಕೊಳ್ಬೋದು. ಸೊ 107 ಅಂತಕ್ಕಂಥದ್ದು ಈ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ದೆನ್ ಅದೇ ರೀತಿಯಲ್ಲಿ 112 ಅಂತಕ್ಕಂಥದ್ದು ಸೊ ಈ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ.
ಸೊ ಈ ಎರಡೂ ಪಾರ್ಟ್ಗಳು ಏನಿರುತ್ತೆ 107 ಮತ್ತು 112 ಅಂತಕ್ಕಂಥದ್ದು, ಈ ಎರಡು ಪಾಯಿಂಟ್ಗಳು ಜಾಯಿನ್ ಆಗೋ ರೀತಿಯಲ್ಲಿ ನಾವು ಮತ್ತೊಂದು ಲೈನನ್ನು ಡ್ರಾ ಮಾಡಬೇಕಾಗಿ ಬರುತ್ತೆ. ಸೊ ಆ ರೀತಿಯಲ್ಲಿ ಡ್ರಾ ಮಾಡಬೇಕು ಅಂತ ಬಂದಾಗ ಈ ಲೈನ್ ಬಿಗಿನಿಂಗಿಂದ ಹಿಡಿದು ಕೊನೆಯವರೆಗೂ ಕೂಡ ಕಂಟಿನ್ಯೂ ಆಗೋ ರೀತಿಯಲ್ಲಿ ಅಬ್ಸರ್ವೇಷನ್ಸನ್ನು ಮಾಡಬೇಕು. ಕೇವಲ 107ಇಂದ 112 ತನಕ ಮಾತ್ರ ನಾವು ರೆಕಾರ್ಡಿಂಗನ್ನು ಹಾಕ್ತಕ್ಕಂಥದ್ದಲ್ಲ, ಡೇಟದ ಬಿಗಿನಿಂಗಿಂದ ಹಿಡಿದು ಕೊನೆಯವರೆಗೂ ಕೂಡ ಏನು ವ್ಯಾಲ್ಯೂಗಳು ಇದೆ ಅಥವಾ ಗ್ರಾಫ್ ಇದೆ ಅಷ್ಟನ್ನು ಕೂಡ ಡಿವೈಡ್ ಆಗೋ ರೀತಿಯಲ್ಲಿ ಮತ್ತೊಂದು ಲೈನನ್ನು ಡ್ರಾ ಮಾಡಬೇಕಾಗಿ ಬರುತ್ತೆ. ಸೊ ಈ ಲೈನನ್ನು ನಾವಿಲ್ಲಿ ಟ್ರೆಂಡ್ ಲೈನ್ ಅಂತ ಹೇಳಿ ಕರಿತೇವೆ. ಸೊ ಮೊದಲಿಗೆ ಹಾಕಿರ್ತಕ್ಕಂಥದ್ದು ಆ್ಯಕ್ಚುಯಲ್ ಲೈನ್, ಮೊದಲಿಗೆ ಡ್ರಾ ಮಾಡಿರ್ತಕ್ಕಂಥದ್ದು ಆ್ಯಕ್ಚುಯಲ್ ಲೈನ್. ಈಗ ನಾವು ಅವರೇಜಸನ್ನು ಬಳಕೆ ಮಾಡಿಕೊಂಡು ರೆಕಾರ್ಡಿಂಗ್ ಆಗಿರ್ತಕ್ಕಂಥದ್ದು ಟ್ರೆಂಡ್ ಲೈನ್ ಅಂತ ಆಗುತ್ತೆ. ಸೊ ಈ ಟ್ರೆಂಡ್ ಲೈನಿನ ಬೇಸಿಸ್ನ ಮೇಲೆ ನಾವು ಕಂಪನಿಗಳಲ್ಲಿ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಸೇಲ್ಸ್ ಆಗ್ತಾ ಇದೆ, ಸೊ ನಾವು ಬೇಕಾದ್ರೆ 2020ಕ್ಕೆ ಎಷ್ಟು ಸೇಲ್ಸ್ ಆಗ್ಬೋದು ಅಂತ ಒಂದು ಅಂದಾಜನ್ನು ಎಸ್ಟಿಮೇಟ್ ಮಾಡ್ಬೋದಾಗಿ ಬರುತ್ತೆ. ಸೊ ಇದೇ ಗ್ರಾಫಿನ ಅಂಡರಲ್ಲಿ 2020 ಅಂತ ಹಾಕ್ಕೊಂಡ್ರೆ ಈ ಒಂದು ಅವರೇಜ್ ಲೈನ್ ಎಲ್ಲ ಒಂದು ಕಡೆಯಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಆ ಇಂಟರ್ಸೆಕ್ಟ್ ಆಗ್ತಕ್ಕಂಥ ಒಂದು ವ್ಯಾಲ್ಯೂವನ್ನು ನಾವು ನೆಕ್ಸ್ಟ್ ಇಯರ್ ಸೇಲ್ಸ್ ಅಂತ ಹೇಳಿ ಅಸ್ಯೂಮನ್ನು ಮಾಡ್ಕೊಳ್ಬೋದಾಗಿ ಬರುತ್ತೆ. ಅದರ ಬೇಸ್ ಮೇಲೆ ನಾವು ಬೇಕಾಗಿದ್ದರೆ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ಬೋದು. ಸೊ ಈ ರೀತಿಯಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಸೆಮಿ ಅವರೇಜಸ್ ಮೆಥಡಲ್ಲಿ ಟ್ರೆಂಡ್ ಲೈನನ್ನು ಕ್ಯಾಲ್ಕುಲೇಟ್ ಮಾಡ್ಬೋದಾಗಿ ಬರುತ್ತೆ. ಸೊ ಇದು ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಉತ್ತರ ಆಯಿತು. ಸೊ ಅದೇ ರೀತಿಯಲ್ಲಿ ಮತ್ತೊಂದು ಕ್ವಶನನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಇಲ್ಲೇನಾಗಿದೆಯಪ್ಪ ಅಂತಂದರೆ ಈವನ್ ನಂಬರ್ ಡೇಟಾವನ್ನು ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಕ್ವಶನ್ ಸೆಮಿ ಅವರೇಜ್ ಮೆಥಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸೆಕೆಂಡ್ ಕ್ವಶನ್. ಫಸ್ಟ್ ಕ್ವಶನಲ್ಲಿ ನಾವೇನು ಮಾಡಿದ್ವಿ, ಓಲ್ಡ್ ನಂಬರ್ ಆಫ್ ಇಯರ್ ಬೆಸ ಸಂಖ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಡೇಟಾವನ್ನು ಬಳಕೆ ಮಾಡಿಕೊಂಡು ಟ್ರೆಂಡ್ ಏನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡಿದ್ದೀವಿ. ಸೊ ಸೆಕೆಂಡ್ ಪ್ರಾಬ್ಲಮ್ ಅಂತ ಬಂದಾಗ ಸೊ ಇಲ್ಲಿ ಈವನ್ ಡೇಟಾ ಇದೆ. ಸೊ ಈವನ್ ಡೇಟಾ ಅಂತ ಬಂದಾಗ ಸಮ ಸಂಖ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಟ್ ಮೀನ್ಸ್ 6 years ಇನ್ಫಾರ್ಮೇಷನ್ ಇದೆ. ಆ 6 year ಇನ್ಫಾರ್ಮೇಷನ್ ಇತ್ತು ಅಂತ ಬಂದಾಗ ನಾವೇನು ಮಾಡ್ತೀವಿ ಅಥವಾ ಯಾವ ರೀತಿಯಲ್ಲಿ ಟ್ರೆಂಡ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ ಅಂತ ಬಂದಾಗ ಕೊಟ್ಟಿರ್ತಕ್ಕಂಥ ಡೇಟಾವನ್ನು 2 ಭಾಗವಾಗಿ ಮೊದಲಿಗೆ ಡಿವೈಡ್ ಮಾಡ್ಕೊಳ್ತೀವಿ. ಸೊ ಅಂದರೆ ಫಸ್ಟು 3 years ವ್ಯಾಲ್ಯೂ, ನೆಕ್ಸ್ಟ್ 3 years ವ್ಯಾಲ್ಯೂವನ್ನು ಡಿವೈಡ್ ಮಾಡ್ಕೊಳ್ತೀವಿ. ಸೊ ನಮಗೆ ಮೊದಲನೇ 3 ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಅವರೇಜ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಮೊದಲನೇ 3 ವರ್ಷದ ವ್ಯಾಲ್ಯೂಗಳನ್ನು ಹ್ಯಾಡಪ್ಪನ್ನು ಮಾಡಿದ್ರೆ 105, 114, 110 ಮೂರನ್ನು ಕೂಡ ಹ್ಯಾಡಪ್ಪನ್ನು ಮಾಡಿದ್ದೀವಿ ಅಂತ ಅಂದರೆ ಟೋಟಲ್ ವ್ಯಾಲ್ಯೂ 329 ಬರುತ್ತೆ. ಸೊ 329 ಡಿವೈಡೆಡ್ ಬೈ 3 ಅಂತ ಮಾಡಿಕೊಂಡ್ರೆ ನಮಗೆ ಅವರೇಜ್ ವ್ಯಾಲ್ಯೂ ಬಂದು 109.6 ಅಂತ ಬರುತ್ತೆ. ಅದೇ ರೀತಿಯಲ್ಲಿ ಸೆಕೆಂಡ್ ಪಾರ್ಟ್ ಅಂತ ಬಂದಾಗ 108 + 116 + 112 ಅಂತ ಮಾಡಿಕೊಂಡ್ರೆ ನಮಗೆ 336 ಟೋಟಲ್ ವ್ಯಾಲ್ಯೂ ಆಗುತ್ತೆ. ಡಿವೈಡೆಡ್ ಬೈ 3 ಅಂತ ಮಾಡಿದ್ರೆ ನಮಗೆ ಅವರೇಜ್ ವ್ಯಾಲ್ಯೂ ಬಂದು 112 ಅಂತಕ್ಕಂಥದ್ದು ನಮಗೆ ಅವರೇಜ್ ವ್ಯಾಲ್ಯೂ ಆಗುತ್ತೆ. ಸೊ ಇದರ ಬೇಸ್ ಮೇಲೆ ನಾವೇನು ಮಾಡಬೇಕಾಗತ್ತೆ ಅಂದರೆ ಒಂದು ಟ್ರೆಂಡ್ ಲೈನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಥರ್ಡ್ ಸ್ಟೆಪ್ಪಲ್ಲಿ ಗ್ರಾಫನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ, ಗ್ರಾಫ್ ಅಂತ ಬಂದಾಗ ಮೊದಲಿಗೆ ಕೊಟ್ಟಿರ್ತಕ್ಕಂಥ ಆ್ಯಕ್ಚುಯಲ್ ವ್ಯಾಲ್ಯೂ ಏನಿದೆ ಆ್ಯಕ್ಚುಯಲ್ ವ್ಯಾಲ್ಯೂಗಳನ್ನು ರೆಕಾರ್ಡಿಂಗನ್ನು ಹಾಕ್ಕೊಳ್ತೀವಿ. ಸೊ ಆ್ಯಕ್ಚುಯಲ್ ವ್ಯಾಲ್ಯೂವನ್ನು ರೆಕಾರ್ಡಿಂಗ್ ಹಾಕಿಕೊಂಡ ನಂತರ ಆ ವ್ಯಾಲ್ಯೂಗಳನ್ನು ಇಂಟರ್ಸೆಕ್ಟ್ ಆಗೋ ರೀತಿಯಲ್ಲಿ ಲೈನನ್ನು ಡ್ರಾ ಮಾಡಬೇಕಾಗಿ ಬರುತ್ತೆ. ಸೊ ಲೈನನ್ನು ಡ್ರಾ ಮಾಡಿದ ನಂತರ ನಾವು ಏನು ಅವರೇಜಸನ್ನು ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಆ ಅವರೇಜಸನ್ನು ಈ ಲೈನಿನ ಮೇಲೆ ಮಾರ್ಕೌಟನ್ನು ಮಾಡಿಕೊಂಡು ಇಲ್ಲೂ ಕೂಡ ಅಷ್ಟೇ ಮಧ್ಯದ ವರ್ಷ ಏನಿರುತ್ತೆ ಆ ಮಧ್ಯದ ವರ್ಷದ ಮೇಲೆ ನಾವು ಮಾರ್ಕಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಮಾರ್ಕಿಂಗನ್ನು ಮಾಡಿಕೊಂಡು ಆ 2 ಅವರೇಜಸ್ಸು ಇಂಟರ್ಸೆಕ್ಟ್ ಆಗೋ ರೀತಿಯಲ್ಲಿ ಒಂದಕ್ಕೊಂದು ಕನೆಕ್ಟ್ ಆಗೋ ರೀತಿಯಲ್ಲಿ ಮತ್ತೊಂದು ಲೈನನ್ನು ಬಿಗಿನಿಂಗಿಂದ ಎಂಡ್ ತನಕನೂ ಕೂಡ ಜಾಯಿನ್ ಆಗೋ ರೀತಿಯಲ್ಲಿ ಡ್ರಾ ಮಾಡಬೇಕಾಗಿ ಬರುತ್ತೆ. ಆ ರೀತಿಯಲ್ಲಿ ಡ್ರಾ ಮಾಡ್ತಕ್ಕಂತಹ ಒಂದು ಲೈನ್ ಏನಿದೆ ಅದನ್ನು ನಾವಿಲ್ಲಿ ಟ್ರೆಂಡ್ ಲೈನ್ ಅಂತೇಳಿ ಕರಿತೇವೆ. ಸೊ ಈ ರೀತಿಯಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಸೆಮಿ ಅವರೇಜಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ ಅಥವಾ ಸೆಮಿ ಅವರೇಜ್ ಮೆಥಡ್ನ ಬೇಸಿಸಲ್ಲಿ ಟ್ರೆಂಡ್ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಸೊ ಟ್ರೆಂಡ್ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದರ ಬೇಸ್ ಮೇಲೆ ಕೆಲವೊಂದು ಡಿಸಿಷನ್ಸನ್ನು ಅಥವಾ ಫರ್ಕ್ಯಾಸ್ಟಿಂಗನ್ನು ಮಾಡ್ಬೋದಾಗಿ ಬರುತ್ತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಲೈಕ್ ಆಗಿದ್ರೆ ವಿಡಿಯೋ ಲೈಕ್ ಬಟನ್ನ ಪ್ರೆಸ್ ಮಾಡಿ. ವಿಡಿಯೋಗಳು ನಿಮಗೆ ಅರ್ಥ ಆಗುತ್ತೆ ಅಂತಂದರೆ ನಿಮ್ಮ ಫ್ರೆಂಡಿಗೂ ಕೂಡ ಶೇರಿಂಗನ್ನು ಮಾಡ್ಕೊಳ್ಬೋದಾಗಿ ಬರುತ್ತೆ. ಬೇರೆ ಬೇರೆ ಕಾಲೇಜಸಲ್ಲಿ ಏನು ಓದ್ತಾ ಇದ್ದಾರೆ
ಬೇರೆ ಬೇರೆ ಕಾಲೇಜಸಲ್ಲಿ ಹೋಗ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸಿನ ಜೊತೆಯಲ್ಲಿ ಈ ವಿಡಿಯೋಗಳನ್ನು ಶೇರಿಂಗನ್ನು ಮಾಡಿಕೊಳ್ಳಿ. ಸೊ ಅವರಿಗೂ ಕೂಡ ಅನುಕೂಲ ಮಾಡಿದಂಗೂ ಕೂಡ ಆಗುತ್ತೆ. ಸೊ ಫೈನಲಿ ಇಷ್ಟು ಹೊತ್ತು ಕೂಡ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ